ಬ್ಯಾಂಕ್ ಮತ್ತು ಎಟಿಎಂಗೆ ಹಾಕುವ ಸಿಬ್ಬಂದಿ ಮೇಲೆ ಫೈರಿಂಗ್ ನಡೆದಂತಹ ಪ್ರಕರಣ. ಓರ್ವ ಏಜೆನ್ಸಿ ಸಿಬ್ಬಂದಿ ಸಾವನ್ನಪ್ಪಿದ್ದಾರೆ. ಮತ್ತೊಬ್ಬನ ಸ್ಥಿತಿ ಚಿಂತಾಜನಕವಾಗಿದೆ. ತೀವ್ರ ಗಾಯಗೊಂಡ ಶಿವಕುಮಾರ್ ಅವರನ್ನ ಹೈದರಾಬಾದ್ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆ ಕೊಡಿಸ್ತಾ ಇದ್ದಾರೆ. ಮೃತ ಗಿರಿ ವೆಂಕಟ್ ಕುಟುಂಬಸ್ಥರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಇಲ್ಲಿ ಏಜೆನ್ಸಿಯ ನಿರ್ಲಕ್ಷ್ಯವೂ ಕೂಡ ಕಾಣ್ತಾ ಇದೆ. 1 ಗಂಟೆ ತಡವಾಗಿ ಬರ್ತೀನಿ ಅಂತ ಗನ್ಮ್ಯಾನ್ ಹೇಳಿದ್ನ ಅಥವಾ 1 ದಿನ ರಜೆಯನ್ನ ಕೇಳಿದ್ನ? ಹೀಗಿದ್ದೂ ಕೂಡ ಏಜೆನ್ಸಿ ಮತ್ತೊಬ್ಬ ಗನ್ಮ್ಯಾನ್ನ ಯಾಕೆ ಕಳಿಸ್ಲಿಲ್ಲ ಅನ್ನುವಂತಹ ಪ್ರಶ್ನೆಯನ್ನ ಗಿರಿ ವೆಂಕಟ್ ಕುಟುಂಬಸ್ಥರು ಎತ್ತಿದ್ದಾರೆ. ಜೊತೆಗೆ ಆತುರವನ್ನೇನಾದ್ರೂ ತೋರ್ಬಿಟ್ರ ಸಿಬ್ಬಂದಿಗಳು, ಗನ್ಮ್ಯಾನ್ 1 ಗಂಟೆ ಬಂದ್ರೆ ತಡ ಏನಾಗುತ್ತೆ, ಬನ್ನಿ ನಾವೇ ಹೋಗೋಣ ಅಂತೇನಾದ್ರೂ ಹಣ ತರಲಿಕ್ಕೆ ಹೋದ್ರ? ಹಲವು ಆಯಾಮಗಳಲ್ಲಿ ಈಗ ಚರ್ಚೆ ನಡೀತಾ ಇದೆ. ಕುಟುಂಬಸ್ಥರಂತೂ ಕಣ್ಣೀರಿಟ್ಟಿದ್ದಾರೆ. 9:30 ಮನೆಗಿಂದ ಹೊರಗೆ ಆಗ್ಯಾರ. ಊಟ ಮಾಡ್ಕೊಂಡು ಹೊರಗೆ ಹೋಗಿ ಬರ್ತೀನಮ್ಮ ನಾನು ಡ್ಯೂಟಿಗೆ ಅಂದರು. ಹೋಗಿ ಬಾ ಮಗ ಅಂದೇನ. ಆಯಿತು, ಹೊರಗಾದವನೇ. ಅವನು ಹೋದ್ಮೇಲೆ ಇದು ಎಷ್ಟು ಗಂಟೆ ಆಗಿತ್ತೋ ಏನೋ, ನನಗೇನು ಟೈಮ್ ಗೊತ್ತಿಲ್ಲ, ಏನಿಲ್ಲ. ಮನೆಗೆ ಯಾರೋ ನಮ್ಮ ಮಗಳಿಗೆ ಫೋನ್ ಮಾಡಿದ್ರು, ಓಡಿ ಬಂದಳು. ಅಮ್ಮ ಅಣ್ಣಗೆ ಕಾಲಿಗೆ ಗನ್ ಹತ್ತದಂತೆ. ಕಾಲಿಗೆ ಹಂಗೆ ಹೊಡಿತಾರೆ ಅವ್ವ, ಕಾಲಿಗೆ ಹೊಡೆದಿಲ್ಲ ಮಗ. ನನ್ನ ಮಗ ಹೋದನೋ ನನೇ ಅವ್ವ. ಡೈಲಿ ಬಿಡ್ತೀರಿ ಸರ್, ಅವ್ರು ಅಮೌಂಟ್ ತೊಗೊಂಡ್ರಂದ್ರೆ ಡೈಲಿ ಬಂದು ಹೋಗ್ತಾರಂತ್ರಿ. ಆದ್ರೆ ಇವತ್ತು ಗನ್ಮ್ಯಾನ್ನು ಇಲ್ರಿ. ಮಾಲಿಂದ ಅಣ್ಣ ಬೆಳಗ್ಗೆ ಬ್ಯಾಂಕ್ ಟೈಮಿಗೆ ಬಿಫೋರೇ ಹೋಗ್ತಾರ್ರಿ, ಮುಂಚೆನೇ